ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಾಳೆ ಬರುವ ಸಫಲ ಏಕಾದಶಿಯ ಒಂದು ದಿನಾಂಕ ಮತ್ತು ಕಥೆಯನ್ನು ಮಹತ್ವವನ್ನು ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ. ಈ ಆಚರಣೆಯನ್ನು ನೀವು ಮಾಡಿ, ಏಕಾದಶಿ ಉಪವಾಸನ ನೀವು ಮಾಡಿ, ಭಗವಂತನ ಆಶೀರ್ವಾದನ ನೀವು ಪಡೀರಿ. ನಾನು ಮೊದಲಿಗೆ ಸಫಲ ಏಕಾದಶಿ ತಿಥಿ, ಶುಭ ಮುಹೂರ್ತ ಮತ್ತು ದಾನದ ಮಹತ್ವ ಹೇಳ್ತಾ ಇದ್ದೀನಿ. ಆಮೇಲೆ ಈ ಏಕಾದಶಿಯ ಒಂದು ಕಥೆಯನ್ನು ಹೇಳ್ತೀನಿ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಇದನ್ನು ಎಲ್ಲ ವ್ರತಗಳಲ್ಲಿ ಅತ್ಯುನ್ನತ ಎಂದು ಪರಿಗಣಿಸಲಾಗಿದೆ. ಏಕಾದಶಿಯ ವ್ರತದಿಂದ ಮಾನವನು ಕೇವಲ ಭೌತಿಕ ಸುಖ ಮತ್ತು ಸೌಲಭ್ಯಗಳನ್ನು ಪಡೆಯುವುದೇ ಅಲ್ಲದೆ ಮೋಕ್ಷದ ಮಾರ್ಗವು ಪ್ರಸರಿತವಾಗುತ್ತದೆ. ಇವುಗಳಲ್ಲಿ ಒಂದಾದ ಸಫಲ ಏಕಾದಶಿ ಪೋಷ ಮಾಸದ ಕೃಷ್ಣ ಪಕ್ಷದ 10ನೇ ದಿನವನ್ನು ಆಚರಿಸಲಾಗುತ್ತದೆ. ಹೆಸರಿನಿಂದ ಸ್ಪಷ್ಟವಾಗಿರುವಂತೆ ಈ ದಿನ ವ್ರತ ಮತ್ತು ಪೂಜೆಯಿಂದ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ. ಪೌರಾಣಿಕ ನಂಬಿಕೆಗೆ ಅನುಗುಣವಾಗಿ ಸಫಲ ಏಕಾದಶಿ ವ್ರತದಿಂದ ಶ್ರೀ ವಿಷ್ಣು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರಿಗೆ ಸುಖ, ಶಾಂತಿ, ಸಮೃದ್ಧಿ ಆಶೀರ್ವಾದ ನೀಡುತ್ತಾರೆ. ಇನ್ನು ಈ ಸಫಲ ಏಕಾದಶಿ ಯಾವಾಗಂದರೆ ಪೋಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ 14 ಡಿಸೆಂಬರ್ ಸಂಜೆ 6:49 ಪ್ರಾರಂಭವಾಗಿ ಇದರಿಂದ 15 ಡಿಸೆಂಬರ್ ರಾತ್ರಿ 9:19 ಕೊನೆಗೊಳ್ಳುತ್ತದೆ. ಹಿಂದೂ ಧರ್ಮದಲ್ಲಿ ಉದಯಾತಿಥಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಹಬ್ಬಗಳನ್ನು ಆಚರಿಸ್ತೇವೆ. ಆದ ಕಾರಣ 2025ರಲ್ಲಿ ಸಫಲ ಏಕಾದಶಿ ಡಿಸೆಂಬರ್ 15ರಂದು ಆಚರಿಸಲಾಗುತ್ತದೆ. ಇನ್ನು ಈ ಏಕಾದಶಿ ಮಹತ್ವ ಯಾವುದಂದ್ರೆ, ಸಫಲ ಏಕಾದಶಿಯು ಅರ್ಥ ಏನಂದರೆ ಯಶಸ್ಸು ನೀಡುವ ಏಕಾದಶಿ. ಈ ದಿನವು ಜೀವನದ ಪ್ರತಿಯೊಬ್ಬ ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಪಡೆಯುವ ಪ್ರತೀಕವಾಗಿದೆ. ಪೌರಾಣಿಕ ಗ್ರಂಥಗಳಲ್ಲಿ ವಿವರಿಸುವಂತೆ ಈ ವ್ರತವನ್ನು ಮಾಡುವುದರಿಂದ ವ್ಯಕ್ತಿ ತನ್ನ ಪಾಪಗಳಿಂದ ವಿಮುಕ್ತನಾಗುತ್ತಾನೆ ಮತ್ತು ಜೀವನದ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಹೊಂದುತ್ತಾನೆ. ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ ಮಾತು, ಏಕಾದಶ್ಯಾಂ ತು ಯೋ ಭಕ್ತ ಕುರ್ವಂತಿ ನಿಯತ ಶುಚಿತೆ ಯಾಂತಿ ಪರಮಂ ಸ್ಥಳಂ ವಿಷ್ಣು ಪರಮಪೂಜಿತಂ. ಅರ್ಥ, ಯಾವ ಭಕ್ತನು ಏಕಾದಶಿಯ ವ್ರತವನ್ನು ಪೂರ್ಣ ಭಕ್ತಿಯಿಂದ ಮತ್ತು ವಿನಯದಿಂದ ನಿಯಮದಿಂದ ಮಾಡುತ್ತಾನೆ, ಅವನು ಶ್ರೀ ವಿಷ್ಣುವಿನ ಪರಮಧಾಮವನ್ನು ಹೊಂದುತ್ತಾನೆ. ಪೂಜೆ ಮತ್ತು ಉಪಾಸನೆಯ ಮಹತ್ವ ಏನಂದರೆ, ಸಫಲ ಏಕಾದಶಿ ಎಂದು ಶ್ರೀ ವಿಷ್ಣುವಿನ ಪೂಜೆಗೆ ವಿಶೇಷ ಮಹತ್ವವಿದೆ. ಈ ದಿನದ ಪೂಜೆ ವಿಧಾನ ಸರಳ ಮತ್ತು ಪರಿಣಾಮಕಾರಿಯಾಗಿದೆ. ವ್ರತ ಮತ್ತು ಉಪವಾಸ ಹೆಂಗಂದ್ರೆ, ಸಫಲ ಏಕಾದಶಿಯು ವ್ರತವನ್ನು ಇಡುವುದರಿಂದ ಪಾಪಗಳನ್ನು ನಾಶಪಡಿಸಲಾಗುತ್ತದೆ ಮತ್ತು ಪುಣ್ಯವನ್ನು ದೊರೆಯುತ್ತದೆ. ವ್ರತವನ್ನು 2 ರೀತಿಯಲ್ಲೂ ಮಾಡಬಹುದು. ಒಂದು ನಿರ್ಜಲ ಅಥವಾ ಫಲಾಹಾರ. ಶ್ರೀ ವಿಷ್ಣುವಿನ ಆರಾಧನೆ. ಈ ದಿನ ಶ್ರೀ ವಿಷ್ಣುವಿಗೆ ಹಳದಿ ಹೂವು, ತುಳಸಿ ಮತ್ತು ಹಣ್ಣುಗಳನ್ನು ಅರ್ಪಿಸ್ತಾರೆ. ಮಂತ್ರ ಜಪ ಮತ್ತು ಭಜನೆ ಕೀರ್ತನೆಯನ್ನು ಮಾಡುವುದು, ವಿಷ್ಣು ಸಹಸ್ರನಾಮ ಹೇಳುವುದು, ಭಗವದ್ಗೀತೆ ಪಠಣ ಮಾಡುವುದು, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸುವುದು ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತರಲು ಈ ಏಕಾದಶಿ ತುಂಬ ಸಹಾಯ ಆಗ್ತದೆ. ದೀಪದಾನ ಮಾಡ್ತಾರೆ. ಸಫಲ ಏಕಾದಶಿಯ ರಾತ್ರಿ ದೀಪದಾನವನ್ನು ಮಾಡೋದ್ರಿಂದ ಅವಿವೇಕದ ಅಂಧಕಾರವನ್ನು ದೂರ ಮಾಡ್ತೀವಿ ಮತ್ತು ಜ್ಞಾನದ ಬೆಳಕು ನಮಗೆ ಸಿಗ್ತದೆ. ಇನ್ನು ದಾನದ ಮಹತ್ವ, ಈ ಏಕಾದಶಿ ಮಾಡೋದ್ರಿಂದ ದಾನದ ಮಹತ್ವ ಯಾವುದಂದರೆ, ಸಫಲ ಏಕಾದಶಿ ಕೇವಲ ವ್ರತ ಮತ್ತು ಪೂಜೆ ಮಾತ್ರ ಸೀಮಿತ ಇಲ್ಲ. ಈ ದಿನ ದಾನಕ್ಕೂ ವಿಶೇಷ ಮಹತ್ವ ಇದೆ. ಅನ್ನದಾನ ಮಾಡ್ತಾರೆ. ಹಸಿವಿಗೆ ಆಹಾರವನ್ನು ಕೊಡಲು ಶ್ರೀ ವಿಷ್ಣು ಸಂತೋಷಿಸ್ತಾನೆ. ಅಸಹಾಯಕರು ಮತ್ತು ಬಡವರು ಸಹಾಯ ಮಾಡೋದ್ರಿಂದ ಪುಣ್ಯವನ್ನು ಪಡಿತಾರೆ. ಪದ್ಮಪುರಾಣಗಳಲ್ಲಿ ಹೇಳಿದ್ದಾರೆ, ದಾನಂ ಪ್ರೀತಿಕರಂ ಲೋಕೆ ದಾನಂ ಸ್ವರ್ಗಸ್ಯ ಸಾಧನಂ. ಅರ್ಥ ಏನಂದ್ರೆ, ದಾನವು ಈ ಲೋಕದಲ್ಲಿಯೂ ಸಂತೋಷವನ್ನು ನೀಡುತ್ತದೆ, ಅಷ್ಟೇ ಅಲ್ಲ ಸ್ವರ್ಗದ ಮಾರ್ಗವನ್ನು ಸಹ ನಮಗೆ ತೋರಿಸ್ತದೆ. ವಸ್ತ್ರದಾನವನ್ನು ಮಾಡ್ತಾರೆ. ಬಡವರು ಮತ್ತು ಅವಶ್ಯಕತೆ ಇರುವವರಿಗೆ ವಸ್ತ್ರದಾನವನ್ನು ಮಾಡುವುದು ಜೀವನದಲ್ಲಿ ಸುಖ ಶಾಂತಿ ಸಿಗ್ತದೆ. ದೀನದುಃಖಿ ಮತ್ತು ಅಸಹಾಯಕರ ಸಹಾಯ ಮಾಡೋದು ಅಂದರೆ, ಸಫಲ ಏಕಾದಶಿಯ ವ್ರತ ನಮಗೆ ಇತರರು ಸಹಾಯ ಮಾಡಲು ಸಂದೇಶವನ್ನು ನೀಡುವುದಲ್ಲದೆ ದೀನರಿಗೆ, ದುಃಖಿತರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು ಮಾನವನ ಧರ್ಮದ ಅತ್ಯುತ್ತಮ ಮಾರ್ಗ ಅಂತ ನಮಗೆ ಈ ಏಕಾದಶಿ ಹೇಳಿಕೊಡ್ತದೆ. ಪರೋಪಕಾರ ಪುಣ್ಯವನ್ನು ನಮ್ಗೆ ಹೇಳಿಕೊಡ್ತದೆ. ದೀನ ದುಃಖಿಗಳ ಸಹಾಯ ಮಾಡುವುದರಿಂದ ಆತ್ಮಕ್ಕೆ ತೃಪ್ತಿ ಸಿಗೋದು ಮತ್ತು ಶ್ರೀ ಮಹಾದೇವನ ಕೃಪೆಯಿಂದ ನಮಗೆ ಇದು ಗೊತ್ತಾಗ್ತದೆ. ಸಮಾಜದಲ್ಲಿ ಸಮತೋಲನ ಮಾಡೋದು ಅಂದರೆ ದಾನವು ಸಮಾಜದಲ್ಲಿ ಸಮಾನತೆ, ಏಕತೆಯನ್ನು ತರಲು ಸಹಾಯ ಮಾಡ್ತದೆ. ಇದರಿಂದ ಪುಣ್ಯದ ಸಂಚಯ ನಮಗೆ ಹರಡುತ್ತದೆ. ಅಂದರೆ ಈ ದಿನ ನೀಡಿದ ದಾನವು ಅನೇಕ ಜನ್ಮಗಳಲ್ಲಿ ಪುಣ್ಯವನ್ನು ಮುಂದುವರಿಯುವ ಹಾಗೆ ನೋಡ್ಕೋತದೆ. ಸಫಲ ಏಕಾದಶಿಯಲ್ಲಿ ಈ ವಸ್ತುಗಳನ್ನು ನಾವು ದಾನ ಮಾಡ್ಬೋದು. ಮುಖ್ಯವಾಗಿ ಸಫಲ ಏಕಾದಶಿಯಲ್ಲಿ
ದಾನಕ್ಕೆ ಶ್ರೇಷ್ಠ ಅಂದರೆ ಅನ್ನದಾನ. ಇದು ಅತ್ಯುತ್ತಮವಾದಂಥ ಒಂದು ದಾನವಾಗಿದೆ. ಇದುವರೆಗೆ ಸಫಲ ಏಕಾದಶಿಯ ದಿನಾಂಕ, ಮಹತ್ವ, ದಾನದ ಮಹತ್ವ, ವಿಶೇಷತೆ ಎಲ್ಲ ಹೇಳಿದೆ. ಈಗಿನ ಸಫಲ ಏಕಾದಶಿಯ ಒಂದು ಕಥೆ ಇದೆ, ಅದನ್ನು ಹೇಳ್ತಾ ಇದ್ದೇನೆ. ಆ ಕಥೆಯನ್ನು ಕೇಳ್ರಿ. ಸಫಲ ಏಕಾದಶಿ ಹಿಂದಿರುವ ಕಥೆ ಅದು ಯಾವುದಂತ ಹೇಳ್ತೀನಿ. ಸಫಲ ಏಕಾದಶಿ ಎನ್ನುವ ಹೆಸರೇ ಸೂಚಿಸುವಂತೆ ಈ ಏಕಾದಶಿಯನ್ನು ಆಚರಣೆ ಮಾಡಿದರೆ ಮನೋ ಅನುಕೂಲವಾದ, ಅಂದರೆ ನಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಈಡೇರುವವು, ಕೋರಿಕೆಗಳು ಪೂರ್ಣಗೊಳ್ಳುವವು. ಈ ಏಕಾದಶಿಯ ಮಹಿಮೆಯನ್ನು ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೀಗೆ ಹೇಳ್ತಾನೆ. ಈ ಏಕಾದಶಿಯಿಂದಲೇ ಪಾಪಚಾರಿಯಾದ ಲುಂಬಿಕನು ಭವಬಂಧನಗಳಿಂದ ಮುಕ್ತನಾಗಿದ್ದು, ಇದರಿಂದ ರಾಜಸೂಯಾಗ ಮಾಡಿದಷ್ಟೇ ಪುಣ್ಯದ ಫಲವು ಈ ವ್ರತವನ್ನು ಆಚರಿಸಿದರೆ ಪ್ರಾಪ್ತಿಯಾಗ್ತದೆ ಅಂಥೇಳಿ. ಯುಧಿಷ್ಠಿರನು ಒಂದು ಬಾರಿ ಕೃಷ್ಣನ ಬಳಿ ಈ ರೀತಿ ಕೇಳಿದನು. ಮಾರ್ಗಶಿರ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಈ ಮಹತ್ವ ಏನು? ಇದರ ಹಿಂದಿರುವ ಕಥೆ ಏನು? ಹೇಗೆ ಆಚರಿಸಬೇಕು ಎಂದು ತಿಳಿಸಬೇಕೆಂದು ಕೇಳಿದಾಗ ಯುಧಿಷ್ಠಿರನ ಪ್ರಶ್ನೆಯನ್ನು ಕೇಳಿ ಶ್ರೀಕೃಷ್ಣ ಈ ರೀತಿ ಹೇಳುತ್ತಾನೆ. ಸಫಲ ಏಕಾದಶಿ ಹಿಂದಿರುವ ಕಥೆ. ಮಹಿಷಮತಿ ಎಂಬ ಒಬ್ಬ ರಾಜನಿದ್ದನು. ಅವನಿಗೆ 5 ಜನ ಪುತ್ರರು, ಗಂಡು ಮಕ್ಕಳಿದ್ದರು. ಎಲ್ಲರಿಗಿಂತಲೂ ಹಿರಿಯವನಾದ ಪುತ್ರನು ಅತ್ಯಂತ ಕೆಟ್ಟವನಾಗಿದ್ದನು. ನೀಚ ಮತ್ತು ಪಾಪದ ಕೆಲಸಗಳನ್ನು ಮಾಡುತ್ತಿದ್ದನು. ಶಾಸ್ತ್ರಗಳಲ್ಲಿ ಯಾವೆಲ್ಲ ಪಾಪಕರ್ಮಗಳನ್ನು ಹೇಳಲಾಗಿದೆಯೋ ಅವೆಲ್ಲವನ್ನೂ ಅವನು ಮಾಡುತ್ತಿದ್ದನು. ಆ ಪಾಪಕರ್ಮಗಳನ್ನು ಮಾಡುವುದರಲ್ಲಿಯೇ ಸಂಪೂರ್ಣ ದಿನ ಕಳೆಯುತ್ತಿದ್ದನು. ಯಾವುದೇ ಬೇರೆ ಕೆಲಸವನ್ನಾಗಲಿ ವೃತ್ತಿಯನ್ನಾಗಲಿ ಮಾಡುತ್ತಿರಲಿಲ್ಲ. ಧರ್ಮಾತ್ಮನಾದ ಮಹಿಷ್ಮತಿ ರಾಜನು ಹಿರಿಯ ಪುತ್ರನ ಈ ವರ್ತನೆಯನ್ನು ನೋಡಿ ಬಹಳ ದುಃಖಿತನಾಗಿ ಚಿಂತಾಗ್ರಸ್ತನಾಗಿದ್ದನು. ಹಿರಿಯ ಪುತ್ರನ ಈ ನೀಚ ಕಾರ್ಯಗಳನ್ನು ಕಂಡು ರಾಜನು ಅವನಿಗೆ ಲುಂಬಿಕ ಎನ್ನುವ ಹೆಸರನ್ನು ಇಟ್ಟನು. ರಾಜ್ಯಾಧಿಕಾರ ಯಾವುದೇ ಪದವಿಯನ್ನು ನೀಡದೆ ನೀನು ಈ ದೇಶವನ್ನು ಮತ್ತು ರಾಜ್ಯವನ್ನು ಬಿಟ್ಟು ಹೊರಟು ಹೋಗು ಎಂದು ಆದೇಶ ನೀಡಿದನು. ಹೀಗೆ ದೇಶದಿಂದ ಮತ್ತು ಅವನನ್ನು ರಾಜ್ಯದಿಂದ ಹೊರಹಾಕಿದ ನಂತರ ಲುಂಬಿಕನು ಧನಹೀನನಾದನು. ಜೀವನ ನಿಭಾಯಿಸುವುದಕ್ಕೆ ಅವನು ಕಳ್ಳತನ ಮಾಡಲು ಪ್ರಾರಂಭಿಸಿದನು. ಒಂದು ದಿನ ರಾಜಭಟ್ಟರು ಅವನು ಕಳ್ಳತನ ಮಾಡುತ್ತಿರುವಾಗ ಅವನನ್ನು ಹಿಡಿದು ಸೆರೆವಾಸದಲ್ಲಿ ಹಾಕಿ ಬಂಧನದಲ್ಲಿ ಹಾಕಿದರು. ರಾಜನ ಮುಂದೆ ಕರೆದುಕೊಂಡು ಹೋದರು. ಅವನನ್ನು ರಾಜನ ಮುಂದೆ ನಿಲ್ಲಿಸಿದರು. ಆಗ ಲುಂಬಿಕನು, ನಾನು ಒಬ್ಬ ರಾಜಕುಮಾರ ಎಂದು ಹೇಳಿದನು. ಆಗ ಸೈನಿಕರು ಲುಂಬಿಕನನ್ನು ಮುಕ್ತರನ್ನಾಗಿ ಮಾಡಿದರು. ಆಗಲೇ ಮರುದಿನ ಕಾಡಿಗೆ ಹೋಗಿ ಗೆಡ್ಡೆ, ಗೆಣಸು, ಹಣ್ಣು, ಸೊಪ್ಪು ಮತ್ತು ಪಶುಪಕ್ಷಿಗಳ ಮಾಂಸವನ್ನೇ ಆಹಾರವನ್ನಾಗಿ ತಿಂದು ಜೀವನ ಸಾಗಿಸುತ್ತಿದ್ದನು. ಅವನ ಭಾಗ್ಯದಿಂದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನ ಬಂದಾಗ ಅವನಿಗೆ ತಿನ್ನಲು ಕಾಡಿನಲ್ಲಿ ಏನೂ ಸಿಗಲಿಲ್ಲ. ಹೊಟ್ಟೆ ಹಸಿದುಕೊಂಡಿರುವಾಗ ಕಾರಣ ಅವನಿಗೆ ನಿದ್ರೆ ಕೂಡ ಬರಲಿಲ್ಲ. ಚಳಿಯೂ ಕೂಡ ಅಧಿಕವಾಗಿ ಶೀತದ ವಾತಾವರಣದಿಂದಾಗಿ ಅವನ ಶರೀರವು ನೆಗಡಿ, ಕೆಮ್ಮಿನಿಂದ ಆವರಿಸಿತು. ಶೀತದಿಂದ ಅವನ ದೇಹವು ನಿಶ್ಶಕ್ತಿಯನ್ನು ಹೊಂದಿದ್ದು ನಿದ್ದೆಯಿಂದ ಎಚ್ಚತ್ತಾಗ ಅವನು ಇನ್ನು ಮುಂದೆಯೂ ಹೀಗೆ ಉಪವಾಸವಿದ್ದರೆ ತಾನು ಬದುಕುವುದಿಲ್ಲ ಎಂದು ತಿಳಿದು ಬೇಗನೆ ಗೆಡ್ಡೆ, ಗೆಣಸು, ಸೊಪ್ಪು, ಹಣ್ಣುಗಳನ್ನು ಒಂದು ಕಡೆ ಒಟ್ಟುಗೂಡಿಸಿ ಇಟ್ಟನು. ಅವನು ಆಶ್ರಯ ಪಡೆದಿರುವ ಅರಳಿ ಮರದ ಕೆಳಗೆ ಗುಡ್ಡೆ ಮಾಡಿ ಅರಳಿ ಮರದ ಬುಡದಲ್ಲಿ ಇಟ್ಟು ಅವನು ಎಲ್ಲವನ್ನೂ ಅಲ್ಲಿ ತೆಗೆದುಕೊಂಡು ಬಂದು ಶೇಖರಿಸಿ ಇಡುವಷ್ಟರಲ್ಲಿಯೇ ಕತ್ತಲಾಗಿ ಹೋಗಿತ್ತು. ಬಹಳ ಸಮಯವಾಗಿದ್ದ ಕಾರಣ ಅವನು ಅಲ್ಲಿಯೇ ಭಗವಂತನಾದ ಶ್ರೀ ವಿಷ್ಣುವನ್ನು ನೆನಪಿಸಿಕೊಂಡು ಹೆಸರನ್ನು ಹೇಳಿಕೊಂಡು ಅಲ್ಲಿಯೇ ಮಲಗಿದ್ದನು. ಶೀತದ ವಾತಾವರಣವಿರುವ ಕಾರಣ ಅವನಿಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಅವನಿಗೆ ಗೊತ್ತೋ ಗೊತ್ತಿಲ್ಲದೆಯೋ ಸಫಲ ಏಕಾದಶಿಯ ವ್ರತವನ್ನು ಲುಂಬಿಕನು ಆಚರಿಸಿದ್ದನು. ಈ ಕಾರಣದಿಂದ ಅವನು ರಾಜನಾಗುವವನು ಎಂದು ಒಂದು ಆಕಾಶವಾಣಿ, ಅಂದರೆ ಅಶರೀರವಾಣಿ ನುಡಿಯಿತು. ಅಷ್ಟೇ ಅಲ್ಲದೆ ನಿನಗೆ ಪುತ್ರ ಸುಖ ಕೂಡ ಪ್ರಾಪ್ತಿಯಾಗುವುದು ಎಂದು ನುಡಿಯಿತು. ನಂತರ ಹೀಗೆ ಜೀವನ ಸಾಗಿಸುತ್ತಿರುವಾಗ ಒಂದು ದಿನ ಕಾಡಿನ ಜೀವನ ದುರ್ಬಲವಾಗುತ್ತಾ ಹೋಯಿತು. ಆಗ ಅವನ ಮನಸ್ಸಿಗೆ ಯೋಚನೆ ಬಂತು, ಮತ್ತೆ ಯಾಕೆ ಹೋಗಿ ನಾನು ಕಳ್ಳತನವನ್ನು ಮಾಡಬಾರದು ಎಂದು. ಆದ್ದರಿಂದ ಅವನು ನಗರದ ಕಡೆಗೆ ಹೋದನು. ಆಗ ಅಲ್ಲಿ ಅವನು ಒಬ್ಬ ಋಷಿಮುನಿಗಳ ಮನೆಗೆ ಕದಿಯಲು ಹೋದನು. ಆದರೆ ಋಷಿಮುನಿಗಳ ಮನೆಯಲ್ಲಿ ಕದಿಯಲು ಅವನಿಗೆ ಏನೂ ಸಿಗಲಿಲ್ಲ. ಇವನು ಬಂದ ಶಬ್ದವನ್ನು ಅರಿತ ಋಷಿಮುನಿಗಳು ನಿದ್ರೆಯಿಂದ ಎಚ್ಚೆತ್ತರು. ಅವರು ಅವನಿಗೆ ಸೇವಿಸಲು ಭೋಜನವನ್ನು ನೀಡಿದರು. ಅವನ ಜೊತೆ ಮಾತನಾಡಿದರು. ಅವರ ಮಾತು, ವರ್ತನೆ, ಅವನ ಜೊತೆ ಅವರು ನಡೆದುಕೊಂಡ ರೀತಿ ಲುಂಬಿಕನನ್ನು ಪ್ರಭಾವಿತರನ್ನಾಗಿ ಮಾಡಿದ್ದು. ಅವರ ಜೊತೆಯಲ್ಲೇ ಇರಲು ಲುಂಬಿಕನು ಪ್ರಾರಂಭಿಸಿದನು. ಅವನ ವಿಚಾರ ಮತ್ತು ವರ್ತನೆಗಳು ಸಹ ಬದಲಾಗುತ್ತಾ ಹೋದವು. ಅವನು ಕೂಡ ಸಾಧುವಾದನು. ಅವನ ಬದಲಾವಣೆಗೆ ಮತ್ತು ಪರಿವರ್ತನೆಯ ಕಾರಣ ಆ ಸಾಧುವೇ ಆಗಿದ್ದರು.
ಆ ಸಾಧು ಒಂದು ದಿನ ಅವನಿಗೆ ಹೇಳಿದರು, ನಾನು ಬೇರೆ ಯಾರೂ ಅಲ್ಲ, ನಾನೇ ನಿನ್ನ ಸ್ವಂತ ತಂದೆ ಮಹಿಷ್ಮತಿ ರಾಜ. ರಾಜನು ಲುಂಬಿಕನಿಗೆ ರಾಜ್ಯದ ಉತ್ತರಾಧಿಕಾರಿಯಾಗು ಎಂದು ಹೇಳಿದನು. ಮಹಿಷ್ಮತಿ ರಾಜನು ಪುತ್ರನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಅನೇಕ ದಿನಗಳವರೆಗೆ ಸನ್ಯಾಸತ್ವವನ್ನು ಪಾಲಿಸಿ ಶ್ರೀಹರಿಯ ಭಕ್ತಿಯಲ್ಲಿ ತಲ್ಲೀನರಾದರು. ಮರಣದ ನಂತರ ರಾಜ ಮಹಿಷ್ಮತಿಗೆ ಮೋಕ್ಷವೂ ಸಹ ದೊರೆಯಿತು. ಹೀಗೆ ಈ ಸಫಲ ಏಕಾದಶಿಯನ್ನು ಗೊತ್ತೋ ಗೊತ್ತಿಲ್ಲದೆಯೋ ಆಚರಿಸಿದ ಲುಂಬಿಕನಿಗೆ ಕೊನೆಗೆ ಒಂದು ದಿನ ಎಲ್ಲವೂ ಭಾಗ್ಯವೂ ದೊರೆಯಿತು. ಜೀವನದಲ್ಲಿ ರಾಜನಾಗುವ ಸೌಭಾಗ್ಯವೂ ದೊರೆಯಿತು. ಅಂದಿನಿಂದ ಲುಂಬಿಕನು ಸಹ ಸಫಲ ಏಕಾದಶಿಯ ವ್ರತವನ್ನು ತಪ್ಪದೇ ಆಚರಿಸುತ್ತಾ ಬಂದನು. ಇದು ಸಫಲ ಏಕಾದಶಿಯ ಒಂದು ಕಥೆಯಾಗಿತ್ತು. ಈ ಏಕಾದಶಿಯನ್ನು ನಾವು ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿದರೂ ಕೂಡ ನಮಗೆ ಪುಣ್ಯ ಸಿಗುತ್ತದೆ. ನಾವು ಕೂಡ ಈ ಏಕಾದಶಿಯನ್ನು ನಾಳೆ ಆಚರಿಸೋಣ. ಈ ಸಫಲ ಏಕಾದಶಿಯನ್ನು ಆಚರಿಸಿ ನಮ್ಮ ಮನಸ್ಸಿನಲ್ಲಿರುವ ಅಭೀಷ್ಟಗಳನ್ನಾಗಲಿ ಮನೋ ಈಡೇರಿಕೆಗಳನ್ನಾಗಲಿ ಸಫಲತೆಯನ್ನು ಕಾಣೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಸರ್ವೇ ಜನೋ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಹರಿ ಸರ್ವೋತ್ತಮ ವಾಯುಜೋತ್ತಮ.